ಏಷಿಯಾದಲ್ಲೇ ದೊಡ್ಡ ಕೈಗಾರಿಕಾ ಪ್ರದೇಶ ನಮ್ಮ ದಾಸರಹಳ್ಳಿ ಕ್ಷೇತ್ರದಲ್ಲಿ ಇದ್ದಿದ್ದು ಹೆಮ್ಮೆಯ ವಿಷಯ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಉದ್ಯಮಿಗಳು ಕಷ್ಟಪಡುತ್ತಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟ ಹೆಸರು ತಂದಿದೆ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಈ ಸರ್ಕಾರಕ್ಕೆ ಕಣ್ಣು ಕಿವಿ ಇಲ್ಲದ ಸರ್ಕಾರ ಎಂದರೆ ತಪ್ಪಾಗಲಾರದು ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ವ್ಯಂಗ್ಯವಾಡಿದರು. ಕೈಗಾರಿಕೋದ್ಯಮಿಗಳು ಒಗ್ಗೂಡಿದರೆ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯ. ಕೊರೋನಾದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಔಷಧಿ ಕಂಡುಹಿಡಿದು ಇಡೀ ಪ್ರಪಂಚಕ್ಕೆ ಸರಬರಾಜು ಮಾಡಿದ ಕೀರ್ತಿ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ಪೀಣ್ಯ ಜಿಮ್ಖಾನಾದಲ್ಲಿ ಲಘು ಉದ್ಯೋಗ ಭಾರತಿ ಆಯೋಜಿಸಿದ್ದ ನಮ್ಮ ಕಾರ್ಖಾನೆ ಎಕ್ಸ್ಪೋ 2025 ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಎಸ್ ಮುನಿರಾಜು ಮಾತನಾಡಿದರು. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಹಾಗೂ ಶ್ರೇಯಸ್ಸನ್ನು ಗಮನದಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಪಾಲಿಸಿ ಸಲಹೆ ನೀಡಲು ಲಘು ಉದ್ಯೋಗ ಭಾರತಿ ನೆರವಾಗಲಿದೆ. ಈ ಸಂದರ್ಭದಲ್ಲಿ ಡಿಪಿ ದಾನಪ್ಪ ಅಧ್ಯಕ್ಷರು, ಪೀಣ್ಯ ಇಂಡಸ್ಟ್ರೀಸ್ ಅಸೋಸಿಯೇಷನ್ ರಾಜಗೋಪಾಲ್ ಅಧ್ಯಕ್ಷರು, ಪೀಣ್ಯ ಜಿಮ್ಖಾನಾ ಸಿಡ್ಬಿ ಡಿಜಿಎಂ ಸಿಬಾ ಪ್ರಸಾದ್ ನಾಯಕ್, ನಾರಾಯಣ್ ಪ್ರಸನ್ನ ಲಘು ಉದ್ಯೋಗ ಭಾರತಿ ರಾಜ್ಯ ಅಧ್ಯಕ್ಷರು, ಮಯಾಂಕ್ ಕೌಶಿಕ್ ಅಧ್ಯಕ್ಷರು, ಲಘು ಉದ್ಯೋಗ ಭಾರತಿ ಬೆಂಗಳೂರು ನಾರ್ತ್, ಶ್ರೀ ಸುಧೀರ್ ಮಿರಾಸ್ಕರ್ ಕಾರ್ಯದರ್ಶಿ, ಲಘು ಉದ್ಯೋಗ ಭಾರತಿ ಬೆಂಗಳೂರು ನಾರ್ತ್ ಸೇರಿದಂತೆ ಕೈಗಾರಿಕೋದ್ಯಮಿಗಳು ಮುಂತಾದವರು ಇದ್ದರು. Our sincere thanks to our event sponsor Sri Sudhakar MD Gencom Equipments for your valuable support. President Sri Mayank Kaushik for his leadership. Namma Karkhane Expo 2025 Namma Karkhane Namma Bhavishya, an event that truly celebrates the strength, innovation and spirit of our local industries. I extend my warm greetings to our chief guest Janpriya Shashakro Shri S. Muniraju, Honorable Member of Karnataka Legislative Assembly, Dasarhalli. Welcome, sir. Peenya is one of the Asia's largest industrial area, and today's expo reflects the capability, craftsmanship, and limitless potential of every entrepreneur working here. If I discuss about our vision, LUV's vision is simple yet powerful: to empower, enable and elevate MSMEs. Through this expo, we aim to create business connections, encourage collaborations, inspire youth to join manufacturing, promote Make in Karnataka, Make in India. The expo belongs to all of us, industrial order workers, innovators and the future generations. So I wholeheartedly welcome all the participants and exhibitors, our dynamic organization committee who have worked tirelessly from past 4-5 days. ವೇದಿಕೆ ಮೇಲಿರೋ ಜನಪ್ರಿಯ ಶಾಸಕರಾದ ಮುನಿರಾಜಣ್ಣ ಸರ್, ಹಾಗೆ ಈ ಒಂದು ಲಘು ಉದ್ಯೋಗ ಭಾರತಿ ಅಧ್ಯಕ್ಷ ನಾರಾಯಣ್ ಸರ್ ಅವರೇ, ಹಾಗೆ ಬೆಂಗಳೂರು ನಾರ್ತ್ LUV ಮಯಾಂಕ್ ಕೌಶಿಕ್ ಆ್ಯಂಡ್ ಸೆಕ್ರೆಟರಿ ಸುಧೀರ್ ಅವರೇ, ಹಾಗೂ ಜಿಮ್ಖಾನಾ ಅಧ್ಯಕ್ಷ ರಾಜಗೋಪಾಲ್ ಅವರೇ, ಹಾಗೂ ಶಿವಪ್ರಸಾದ್ ಫ್ರಮ್ ಸಿಡ್ಬಿ ಅವರಿಗೂ ಕೂಡ, ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಪೀಣ್ಯ ಕೈಗಾರಿಕಾ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಕಾಶಾ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು, ಪೀಣ್ಯ ಸಂಘದ ಪದಾಧಿಕಾರಿಗಳು ಮತ್ತು ಕೌನ್ಸಿಲ್ ಮೆಂಬರು, ಇಲ್ಲಿ ಬಂದಿರುವಂಥ ಎಲ್ಲ ಕೈಗಾರಿಕೋದ್ಯಮಿಗಳಿಗೂ ನಾನು ನಮಸ್ಕಾರವನ್ನು ಹೇಳ್ತೇನೆ. ಏನು 2 ದಿವಸ ಒಂದು 5-6 ನಮ್ಮ ಕಾರ್ಖಾನೆ ಅನ್ನೋದು ಒಂದು ಎಕ್ಸ್ಪೋ ಏನು ಲಘು ಉದ್ಯೋಗ ಭಾರತಿ ಬೆಂಗಳೂರು ನಾರ್ತ್ನವರು ಏನೊಂದು ಆಯೋಜಿಸಿದ್ದಾರೆ. ಬಟ್ ದೊಡ್ಡ ದೊಡ್ಡ ಎಕ್ಸಿಬಿಷನ್ ಎಲ್ಲ IMS ಆಗಲಿ, ಇಮ್ಟೆಕ್ಸ್ ಆಗಲಿ ಎಲ್ಲ ದೊಡ್ಡವರೆಲ್ಲ ಭಾಗವಹಿಸ್ತಾರೆ. ಬಟ್ ಇದು ಸಣ್ಣರಿಗೆ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಕ್ರೂ ಟು ಕಂಪ್ರೆಸರ್ ಅಂತ. ಬಟ್ ಪೀಣ್ಯ ಇರೋದು ಪಿನ್ ಟು ಪ್ಲೇನ್ವರೆಗೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್ ಇಲ್ಲಿ ಪೀಣ್ಯ. ಇದು ಒಂದು ನಮಗೆ ಹೆಮ್ಮೆಯ ವಿಷಯ. ಯಾಕೆಂದರೆ ಪೀಣ್ಯ ಒನ್ ಆಫ್ ದ ಲಾರ್ಜೆಸ್ಟ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಂತ ಹೇಳ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಲೇ ಹೇಳ್ತೀವಿ. ಇತ್ತೀಚೆಗೆ ನರೇಂದ್ರ ಮೋದಿಜಿ ಹೇಳ್ತಾ ಇದ್ರು ನಮ್ಮ ದೇಶವನ್ನು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು ಅಂತ. ಸರ್ ನಾವು ಪೀಣ್ಯನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಆಲ್ರೆಡಿ ಮಾಡಿದ್ದೀವಿ. ಆತ್ಮನಿರ್ಭರ್ ಭಾರತ್ ಅಂತಾರೆ ಸರ್, ನಾವು ಆತ್ಮನಿರ್ಭರ್ ಪೀಣ್ಯ ಅಂತ ಹೇಳ್ತೀವಿ. ಮೇಕ್ ಇನ್ ಇಂಡಿಯಾ ಅಂತೀವಿ ಸರ್. ಮೇಕ್ ಇನ್ ಪೀಣ್ಯ ಒಂದು ಕಾನ್ಸೆಪ್ಟಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಈ ಒಂದು ಕೆಲಸವನ್ನು ಮಾಡ್ಕೊತ ಬರ್ತಾ ಇದ್ದೀವಿ ಸರ್.
ಇತ್ತೀಚೆಗೆ ಏನು ನರೇಂದ್ರ ಮೋದಿಜಿಯವರ ಒಂದು ಸ್ಟೇಟ್ಮೆಂಟ್ ಇಂದ ನಮ್ಮ ಪೀಣ್ಯ ಕೈಗಾರಿಕೆ ಸಂಘಕ್ಕೆ ತುಂಬ ಜನ CAಯಿಂದ ಹಿಡಿದು ಫಿಕ್ಕಿಯಿಂದ ಹಿಡಿದು ಮೊನ್ನೆ CMTಯಿಂದ ಹಿಡಿದು ನಮ್ಮ ಕೈಗಾರಿಕಾ ಸಂಘಕ್ಕೆ ನಿಮ್ಮದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಇದೆ ಅಂತೆಲ್ಲ ಹೇಳಿ ನಮ್ಮ ನಿರಂತರವಾಗಿ ನಮ್ಮ ಒಂದು ಸಂಪರ್ಕದಲ್ಲಿ ಇದ್ದಾರೆ ಸರ್. And President Jimkhana, President PIA, and other dignitaries on the dais, my colleagues of the dais. Namaskara, very good morning to all of you. I am Siva Prasad Naik, heading Pina BO here. You would appreciate one fact, the SIDBI is existing here since inception 1990 and it is providing its services in the state of Karnataka. So before I start something about SIDBI, I would like to congratulate Laghu Udyog Bharati for conducting this event, which is apt and which is bridging the gap between marketing gap, between manufacturers and procurement companies. So this is a very good event, and this actually promotes MSME. And I congratulate the whole team and entire who have given the full effort to conduct this event, and wish them grand success. So coming to SIDBI, it started in 1990, and around same time we started our operations in Bangalore. And it has been a steady service in the state for the past 35 years. Until last year, we were catering only to Bangalore and periphery, though we were present in this state, and except Mysore and Belgaum. So we had only limited presence here. Last year, SIDBI management took a strategic decision to expand the branch network to provide our services across Karnataka, and we opened 7 branches, new branches, and which will enable flow of credit to MSME. It will strengthen flow of credit to MSME in the state of Karnataka. ಈ ನಮ್ಮ ಕಾರ್ಖಾನೆ 2025 ಈ ಎಕ್ಸ್ಪೋವನ್ನು ಆಯೋಜಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಂಥ ಆ ಒಂದು ಉದ್ದೇಶ ಮತ್ತು ಈ ಕಲ್ಪನೆಯನ್ನು ಮಾಡಿರೋದು ಲಘು ಉದ್ಯೋಗ ಭಾರತಿ ಬೆಂಗಳೂರು ನಾರ್ತಿನ ಘಟಕದ ಅಧ್ಯಕ್ಷರು ಮಾಯಾಂಕ್ ಕೌಶಿಕ್, ಕಾರ್ಯದರ್ಶಿಗಳು ಸುಧೀರ್ ಜಿ ಹಾಗೂ ಅವರ ಟೀಮ್ ಮೆಂಬರ್ಸ್, ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಲಘು ಉದ್ಯೋಗ ಭಾರತಿ ದೇಶದ ಸಣ್ಣ ಕೈಗಾರಿಕೆಗಳಲ್ಲಿ, ಈ ದೇಶದಲ್ಲಿ ಸಣ್ಣ ಕೈಗಾರಿಕೆಗಳ ಶ್ರೇಯಸ್ಸು ಮತ್ತು ಅಭಿವೃದ್ಧಿಯನ್ನು ಮನದಲ್ಲಿಟ್ಟುಕೊಂಡು ಬೆಳೆಯುತ್ತಿರುವ ಸಣ್ಣ ಕೈಗಾರಿಕೆಗಳ ಶೀಘ್ರವಾಗಿ ಬೆಳೆಯುತ್ತಿರುವ ಅತ್ಯಂತ ಒಂದು ಹೆಮ್ಮೆಯ ಸಂಘಟನೆ. ಈಗಾಗಲೇ 65,000ಕ್ಕೂ ಹೆಚ್ಚು ಸದಸ್ಯರನ್ನು ದೇಶದಾದ್ಯಂತ ಹೊಂದಿಕೊಂಡಿದೆ ಲಘು ಉದ್ಯೋಗ ಭಾರತಿ. ನಮ್ಮ ಉದ್ದೇಶ ಏನು ಅಂದರೆ, ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳನ್ನು ಎಸ್ಪೆಷಲಿ ಪಾಲಿಸಿ ಲೆವೆಲ್ನಲ್ಲಿ ಇರುವಂಥದ್ದನ್ನು ರಾಜ್ಯ ಸರ್ಕಾರಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ತಲುಪಿಸುವಂಥದ್ದು. ಅದಕ್ಕೆ ಬೇಕಾದಂತಹ ಪಾಸಿಟಿವ್ ಪಾಲಿಸಿ ಫಾರ್ಮೇಷನನ್ನು ತಯಾರು ಮಾಡೋದಕ್ಕೋಸ್ಕರ ಸರ್ಕಾರಕ್ಕೆ ಪಾಲಿಸಿ ಸಜೆಷನ್ಸ್ಗಳು ಕೊಡುವಂಥದ್ದು. ಆ ಮೂಲಕ ಆ ಒಂದು ಇಕೋಸಿಸ್ಟಮನ್ನು ಬೆಳೆಸುವಂಥದ್ದು ಲಘು ಉದ್ಯೋಗ ಭಾರತಿ ಮಾಡ್ತಾ ಇದೆ. ಕಳೆದ 3 ದಶಕಗಳಿಂದ ಈ ಕೆಲಸವನ್ನು ಮಾಡ್ತಾ ಇದೆ. ಭಾರತೀಯ ವತಿಯಿಂದ ಇವತ್ತು ನಮ್ಮ ಕಾರ್ಖಾನೆ ಎಕ್ಸ್ಪೋ 2025 ಡಿಸೆಂಬರ್ 5 ಮತ್ತು ಇವತ್ತು ಮತ್ತು ನಾಳೆ ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ಪೀಣ್ಯ ಸಂಘದ ಅಧ್ಯಕ್ಷ ಅಂತ ದಾನಪ್ಪನವರು, ಜಮ್ಖಾನ ಅಧ್ಯಕ್ಷ ಅಂತ ರಾಜಗೋಪಾಲ್ರವರು, ಹಾಗೆ ಲಘು ಉದ್ಯೋಗ ಭಾರತೀಯ ಸ್ಟೇಟ್ ಪ್ರೆಸಿಡೆಂಟ್ ಆದ ನಾರಾಯಣ್ ಪ್ರಸನ್ನ ಅವರು, ನಮ್ಮ ಜಿಲ್ಲೆಯ ಲಘು ಉದ್ಯೋಗ ಭಾರತಿ ಜಿಲ್ಲೆಯ ಮಾಯಾಂಕ ಅವರು, ಸುಧೀರ್ ಅವರು, ಬ್ಯಾಂಕ್ನಿಂದ ವಿಶೇಷವಾಗಿ ಬಂದಿರತಕ್ಕಂಥ ಶಿವಪ್ರಸಾದ್ ಅವರು, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಯ ಮಾಲೀಕರೇ ಹಾಗೂ ಲಘು ಉದ್ಯೋಗ ಭಾರತೀಯ ಮಹಿಳಾ ಘಟಕದಿಂದನೂ ಬಂದಿದ್ದಾರೆ ಅಂತ ಹೇಳಿದರು. ಇವತ್ತು ಸುಮಾರು ಒಂದು 60 ಮಳಿಗೆಗಳನ್ನ ಹಾಕಿದ್ದಾರೆ. ಲಘು ಉದ್ಯೋಗ ಭಾರತೀಯ ಉದ್ದೇಶ B2B ಅಂತ ಹೇಳಿದ್ರು, ಬಿಸ್ನೆಸ್ ಟು ಬಿಸ್ನೆಸ್.
ಇದಕ್ಕೆ ಬೇಕಾದಂಥ ಅವಶ್ಯಕತೆ ಇರತಕ್ಕಂಥ ಸಾಮಗ್ರಿಗಳನ್ನ ಕಡಿಮೆ ವೆಚ್ಚದಲ್ಲಿ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಇವತ್ತು ಲಘು ಉದ್ಯೋಗ ಭಾರತಿ ಚಾಲನೆ ಕೊಟ್ಟಿದೆ. 1978ರಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್. ಪ್ರಾರಂಭದಲ್ಲಿ ದಾನಪ್ಪನವ್ರು ಹೇಳಿದ್ರು, ಇದು ಸಣ್ಣ ಪಿನ್ನಿಂದ ಹೇಳಿದ್ರು ಏರೋಸ್ಪೇಸ್ ತನಕ ನಮ್ಮ ಕಾರ್ಖಾನೆಯಲ್ಲಿ ಎಲ್ಲ ವಸ್ತುಗಳನ್ನ ತಯಾರು ಮಾಡುವಂಥ ಘಟಕ ನಮ್ಮದು ಅಂತೇಳಿ. ಇವತ್ತು ದೇಶನೂ ವೇಗವಾಗಿ ಬೆಳೀತಾ ಇದೆ. ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಆಗಬೇಕು ಅಂತೇಳಿ. ಅದಕ್ಕೆ ನಿಮ್ಮ ಸಹಕಾರನೂ ಭಾಳ ಮುಖ್ಯವಾಗಿದೆ. ಅನೇಕ ಸಾರಿ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ದಾನಪ್ಪನವರು ಒಂದು ಪಟ್ಟಿ ಹೇಳ್ತಾ ಇದ್ರು, ನೀರು ಜಾಸ್ತಿ ಆಯಿತು, ಕರೆಂಟ್ ಜಾಸ್ತಿ ಆಯಿತು, ಅದಕ್ಕೊಂದು ಮೀಟಿಂಗ್ ಕರೆಯೋಣ. ಇನ್ನೊಂದು ಇಲ್ಲ, ನಾವು ಕಾಶ್ಯಾದವರು, ನೀವು ಲಘು ಉದ್ಯೋಗ ಭಾರತಿಯವರು ಎಲ್ಲರೂ ಕನ್ಸರ್ನ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡೋಣ, ಅಲ್ಲಿ ಬೇಡಿಕೆ ಇಡೋಣ. ಗೊತ್ತು ನಮಗೂ ಈ ಸರ್ಕಾರ ಬಂದ ಮೇಲೆ ಎಲೆಕ್ಟ್ರಿಕ್ ಬಿಲ್ ಎಷ್ಟಾಗಿದೆ, ನೀರಿನ ಬಿಲ್ ಎಷ್ಟಾಗಿದೆ, ಟ್ಯಾಕ್ಸ್ ಏನಾಗಿದೆ, ಈ ಖಾತಾ ಪ್ರಾಬ್ಲಮ್ ಏನಾಗಿದೆ, ಪೆಟ್ರೋಲ್ ಡೀಸೆಲ್ ಏನಾಗಿದೆ, ಎಲ್ಲ ಬಸ್ಸು ರೇಟ್ ಏನಾಗಿದೆ, ಹಾಲಿನ ದರ ಏನಾಗಿದೆ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏನಾಗಿದೆ, ಎಲ್ಲರಿಗೂ ಗೊತ್ತಿರೋದು. ಎಲ್ಲ ಪತ್ರಿಕೆಗಳಲ್ಲಿ ದಿನಭೇತ್ಯ ಮೀಡಿಯಾದವರು ಕೈಗೆತ್ಕೊಂಡಿದ್ದಾರೆ ಈ ಹೋರಾಟನ. ಬ್ರ್ಯಾಂಡ್ ಬೆಂಗಳೂರಲ್ಲ, ಗ್ರೇಟರ್ ಬೆಂಗಳೂರಲ್ಲ, ಗುಂಡಿ ಬೆಂಗಳೂರು ಅಂತೇಳಿ ಇಡೀ ಪ್ರಪಂಚದ ಮೂಲೆ ಮೂಲೆಗೂ ತಲುಪಿದೆ, ಅಷ್ಟೊಂದು ಹೊಲಸಾಗಿದೆ. ನಮ್ಮದೊಂದು ಒಳ್ಳೆಯ ಇಂಡಸ್ಟ್ರಿ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್. ಸಣ್ಣ ಸಣ್ಣ ಕಾರ್ಖಾನೆಗಳಿಟ್ಕೊಂಡು ಸಣ್ಣ ವಸ್ತುಗಳನ್ನ ತಯಾರು ಮಾಡಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಕೊಡುವಂಥ ವ್ಯವಸ್ಥೆ ಇಲ್ಲಿದೆ. ಅಷ್ಟೇ ಸಮಸ್ಯೆಗಳ ಮಧ್ಯೆ ಪಾಪ ಸಣ್ಣ ಇಂಡಸ್ಟ್ರೀಸ್ನ ನಡೆಸ್ತಾರೆ. ಅವ್ರಿಗೆ ಬೇಕಾದಂಥ ಸೌಲಭ್ಯಕ್ಕೋಸ್ಕರ ಇವತ್ತು ಬ್ಯಾಂಕ್ನವ್ರು ಶಿವಪ್ರಸಾದ್ ಬಂದಿದ್ದಾರೆ. ಲಘು ಉದ್ಯೋಗ ಭಾರತಿಯವರು ಸಮಾಜದ ಮಧ್ಯೆ ಕಾರ್ಖಾನೆಗಳನ್ನ ಸಂಘಟನೆಗೋಸ್ಕರ ಈ ರೀತಿಯ ಉದ್ಯೋಗ ಮೇಳನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಲಘು ಉದ್ಯೋಗ ಭಾರತಿಯವರು ದೀಪ ಬೆಳಗಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿದ್ವಿ ನಾವು. ಏನಂದರೆ ಒಂದು ಸಣ್ಣ ಕಾರ್ಖಾನೆ ಈ ದೇಶಕ್ಕೆ ಕೀರ್ತಿ ತರುವಂಥ ಶಕ್ತಿ ಕಾರ್ಖಾನೆಗಳಿಗಿದೆ ಅಂತ ಅನೇಕ ಕಾರ್ಖಾನೆಗಳನ್ನ ನಾವು ನೋಡಿದ್ದೀವಿ. ಮಾಲೀಕರು ಭಾಳಷ್ಟು ಕಷ್ಟದ ಮಧ್ಯೆನೂ ತನ್ನ ಕಾರ್ಖಾನೆನ ಒಂದು ಉತ್ತಮ ಗುಣಮಟ್ಟಕ್ಕೆ ತರಬೇಕು ಅಂತೇಳಿ ಓಡಾಡ್ತಾ ಇದ್ದಾರೆ. ಏನಾದರೂ ವಸ್ತುಗಳು ಬೇಕಾದಾಗ ಅನೇಕ ಕಡೆ ನಾವು ಸಂಪರ್ಕ ಮಾಡಬೇಕು. ಕೆಲವರು ಇವತ್ತು ಜೆ ಸಿ ರೋಡ್ಗೆ ಹೋಗ್ತಾ ಇರ್ತಾರೆ, ಕೆಲವರು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ, ಕೆಲವು ವಸ್ತುಗಳು ಬೇರೆ ಕಡೆಯಿಂದ ತರಿಸ್ಕೊಬೇಕಾಗ್ತದೆ. ಇಂಥ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಬೇಕು ಅಂತೇಳಿ ಇವತ್ತು ನಮ್ಮ ಕಾರ್ಖಾನೆ ಎಕ್ಸ್ಪೋ ಅಂತ ಮಾಡಿದ್ದಾರೆ. ಒಂದು 60 ಮಳಿಗೆಗಳು ಬಂದಿದೆ. ನಿಮ್ಮ ಬೇಕಾದಂಥ ವಸ್ತುಗಳನ್ನ ಯಾವ ರೀತಿ ಪಡಿಬೋದು, ಎಲ್ಲಿ ಪಡಿಬೋದು ಅನ್ನೋ ಮಾಹಿತಿನ ಇವತ್ತು ಸಂಗ್ರಹ ಮಾಡ್ತಿದ್ದಾರೆ. ಪೀಣ್ಯ ಕೈಗಾರಿಕೆ ಬಗ್ಗೆ ನಮಗೆ ಭಾಳಷ್ಟು ಆಸಕ್ತಿ ಇದೆ. ಪೂರ್ತಿ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರೋದು. KSSIDCಯಿಂದ 37 ಕೋಟಿ ತಂದು ಅಲ್ಲಿ ಪೂರ್ತಿ ಆ ಥರ್ಡ್ ಫೇಸ್ನ ಡಾಂಬರೀಕರಣ ಮಾಡಿದ್ದೀವಿ. ಫಸ್ಟ್ ಫೇಸ್ಗೆ 50 ಕೋಟಿ ಕೊಟ್ಟಿದ್ದಾರೆ, ಅದು RR ನಗರಕ್ಕೆ ಬರುತ್ತೆ. ಅದು ಏನೋ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ದಾನಪ್ಪನವರು ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಆ ಒಂದು 50 ಕೋಟಿ ಕಾಮಗಾರಿ ಆದರೆ ಒಳ್ಳೆಯದಾಗ್ತದೆ. ನಾನು ಒಂದು ಪತ್ರ ತಗೊಂಡಿದ್ದೆ ದಾನಪ್ಪನವ್ರಿಗೆ ಮೊದಲಿದ್ದಂಥ ಅಧ್ಯಕ್ಷ ಹತ್ರ, ಒಂದು 200 ಕೋಟಿ ಕೇಳೋಣ ಮುಖ್ಯಮಂತ್ರಿಗಳನ್ನ ಬಡ್ಜೆಟಲ್ಲಿ ಸೇರಿಸಿ ಅಂತ. ನಾನು ಪತ್ರ ಬರೆದೆ, ಇವ್ರದ್ದು ಪತ್ರ ಕೊಟ್ಟೆ. ಆದರೆ 200 ಕೋಟಿ ಅಲ್ಲ, 2 ಕೋಟಿನೂ ಸೇರಿಸ್ಲಿಲ್ಲ. ಈ ಕಾರ್ಖಾನೆಗೆ ಬೇರೆ ಬೇರೆ ದೇಶಗಳಿಂದ ಜನ ಬರ್ತಾರೆ. ಎಲ್ಲೋ ಇಳಿದು ನಿಮ್ಮ ಕಾರ್ಖಾನೆ ನೋಡಬೇಕು ಅಂತ ಬಂದಾಗ ಆ ದಾರಿಯಲ್ಲಿ ಬಿದ್ದಿರೋ ಕಸ ಇರ್ಬೋದು, ಆ ರಸ್ತೆಯ ವ್ಯವಸ್ಥೆ ಇರ್ಬೋದು, ನೋಡಿದಾಗ ಅದು ಕಾರ್ಖಾನೆಯವ್ರಿಗೇನಾಗಲ್ಲ. ಬೆಂಗಳೂರಿಗೆ ಒಂಥರ ಅವಮಾನ, ನಮ್ಮ ದೇಶಕ್ಕೆ ಒಂಥರ ಅವಮಾನ. ಕಾರ್ಖಾನೆಯವ್ರು ಏನಾಗಲ್ಲ, ಏನೋ ಕರ್ಕೊಂಡು ಹೋಗ್ತಾರೆ, ನೋಡಿಸ್ತಾರೆ, ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಆದರೆ ಅವರು ಹೋಗಿ ಹೇಳ್ತಾರೆ. ಮೊನ್ನೆ ಯಾರೋ ಟ್ವೀಟ್ ಮಾಡಿದ್ರು, ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿ ಬರೋವಾಗ ಯಾರೋ ಒಬ್ಬರು MP ಟ್ವೀಟ್ ಮಾಡಿದ್ರು, ಇನ್ನೆಂದೂ ನಾನು ಬೆಂಗಳೂರಿಗೆ ಬರಲ್ಲ ಈ ಟ್ರಾಫಿಕಲ್ಲಿ ಅಂತ. ಆ ಪರಿಸ್ಥಿತಿ ಆಗಿದೆ. ಪರಿಪೆಲ್ ರೋಡ್ ಆಗಬೇಕಾಗಿತ್ತು, ಆಗಿದ್ರೆ ಒತ್ತಡ ಕಮ್ಮಿ ಆಗ್ತಾ ಇತ್ತು. ಮಾಡಲಿಲ್ಲ. ಯಾರದು ಇಚ್ಛಾಶಕ್ತಿ ಅಂತ ಯಾವ ಸರ್ಕಾರ ಕಾರಣ ಅಂತ ನಾನು ಹೇಳಲ್ಲ. ಒಂದು ದೂರದೃಷ್ಟಿ ಇಟ್ಕೊಂಡ್ರೆ ಮಾತ್ರ ಕೆಲವು ಯೋಜನೆಗಳಾಗ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು KRS ಕಟ್ದು ಹೋಗಿದ್ರೆ ಇವತ್ತು ಬೆಂಗಳೂರು ಕುಡಿಯೋಕ್ಕೆ ನೀರು ಇರ್ತೀನಿ. ಪೂರ್ತಿ ಡಿಪೆಂಡ್ ಆಗಿರೋದು ನಾವು KRS ಮೇಲೆ.
KRS ಏನಾದರೂ 1-2 ವರ್ಷ ತುಂಬಲಿಲ್ಲ ಅಂದರೆ ಬೆಂಗಳೂರಲ್ಲಿ ಎಲ್ಲಿ ನೀರು ಕುಡಿಯೋದು? ನಮ್ಮ ಸ್ಯಾನಿಟರಿ ನೀರನ್ನ ನಾವೇ ಫಿಲ್ಟರ್ ಮಾಡ್ಕೊಂಡು ಕುಡಿಯೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾವುದಾದ್ರು ಒಂದು ದೂರದೃಷ್ಟಿ ಇದ್ದರೆ, ಇವತ್ತಾಯಿತು ದಾಬಸ್ಪೇಟೆದಾಯಿತು, ಅಲ್ಲೂ ಬೆಲೆ ಜಾಸ್ತಿ. ದಾಬಸ್ಪೇಟೆಯಿಂದ ಮುಂದಕ್ಕೆ ಹೋದರೆ ವಸಂತ ನರಸಾಪುರ, ಅಲ್ಲೂ ಬೆಲೆ ಜಾಸ್ತಿ. IT-BT ಕಂಪನಿಗಳ ಕಡೆ ನಾವೆಲ್ಲೂ ಹೋಗಿ ನಮ್ಮ ಮಿಡಲ್ ಕ್ಲಾಸ್ನವರು ಒಂದು ಸಣ್ಣ ಜಾಗ ತೊಗೊಂಡು ಇಂಡಸ್ಟ್ರಿ ಮಾಡೋಕ್ಕಾಗಲ್ಲ. ಯಾವುದೋ ರೆವಿನ್ಯೂ ಲ್ಯಾಂಡಲ್ಲಿ ತೊಗೊಂಡು ಒಂದು ಇಂಡಸ್ಟ್ರಿ ಮಾಡಿದ್ರೆ ಇವತ್ತು ಕರೆಂಟ್ ಸಿಗಲ್ಲ, ಖಾತಾ ಸಿಗಲ್ಲ. ಇಂಥ ಸಮಸ್ಯೆಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಇದಕ್ಕೆಲ್ಲ ಒಂದು ಇತಿಶ್ರೀ ಕಾಣಬೇಕು ಅಂದರೆ ಅನೇಕ ಹೋರಾಟಗಳನ್ನು ನಾವು ಮಾಡಬೇಕಾಗ್ತದೆ. ಕಾಶಿಯಾದವರಾಗಲಿ, ಲಘು ಉದ್ಯೋಗ ಭಾರತೀಯವರಾಗಲಿ, ಅಥವಾ ನಮ್ಮ ಪೀಣ್ಯ ಇಂಡಸ್ಟ್ರೀಸ್ನವರಾಗಲಿ, ಕೆಲವು ಹೋರಾಟಗಳನ್ನ ನಾವು ಕೈಗೆತ್ತಿಕೊಂಡಾಗ ಮಾತ್ರ ನಮ್ಮ ಹಕ್ಕುಗಳನ್ನ ನಾವು ಪಡೆಯೋಕ್ಕಾಗ್ತದೆ. ಹಾಗಾಗಿ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಲಘು ಉದ್ಯೋಗ ಭಾರತಿ ಬೆಂಗಳೂರು ನಾರ್ತ್ನವ್ರು ಮಾಡಿದ್ದೀರಾ. ಇಂಥ ಕಾರ್ಯಕ್ರಮಗಳಿಗೆಲ್ಲ ಬಡಾವಣೆಗಳು ಮಾಡಿ ಎಲ್ಲರಿಗೂ ಅನುಕೂಲ ಆಗಲಿ. ದೃಷ್ಟಿ ಒಂದೇ. ಇವತ್ತು ಹೇಳಿದ್ರು ರಾಜಗೋಪಾಲ್, ತಿಮ್ಮೇಗೌಡ ಎಲ್ಲ ನಮಗೆ ಸಹಕರಿಸಿದ್ರು ಅಂತ ಹೇಳಿದ್ವಿ. ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗ್ತದೆ. ನಾವು ಹಾಗಾಗಿ ಅನೇಕ ಬಂದು ನಿಮಗೆ ಬೇಕಾದಂಥ ವಸ್ತುಗಳು ನಿಮ್ಮ ಕಾರ್ಖಾನೆ ಬಾಗಿಲಿಗೆ ಬರುವಂಥ ಕೆಲಸನ ಲಘು ಉದ್ಯೋಗ ಭಾರತೀಯವರು ಮಾಡಿದ್ದಾರೆ. ಅದಕ್ಕೆ ಈ ಕ್ಷೇತ್ರದ ಶಾಸಕನಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಚಪ್ಪಾಳೆ ಹೊಡೀರಿ. ನಾನು ದಾನಪ್ಪನವ್ರಿಗೆ ಕೇಳ್ತಿದ್ದೆ, ಟೋಟಲ್ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಆಗಿರೋ ಇಂಡಸ್ಟ್ರಿ ಎಷ್ಟು ಅಂತ. 7,000. ಎಂಥ ಕಾರ್ಯಕ್ರಮ ಪೀಣ್ಯದಲ್ಲಿ ಮಾಡಿದ್ರು 150 ಜನಕ್ಕೆ ಮೇಲೆ ಎಲ್ಲೂ ಬರೋಲ್ಲ. 7,000 ಇಂಡಸ್ಟ್ರಿ ಇದೆ. ಲಘು ಉದ್ಯೋಗ ಭಾರತೀಯರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ಬೆಳಗ್ಗೆ ಬಂದು ತಿಂಡಿ ತಿಂದ್ಕೊಂಡಿಲ್ಲಿ 1,000 ಜನ ಇರಬೇಕಾಗಿತ್ತು, ಬರಲ್ಲ. ನಾನು 3ನೇ ಬಾರಿ ಶಾಸಕ ನೋಡ್ತಾ ಇದ್ದೀನಿ. ನಮ್ಮ ಮೀಟಿಂಗ್ ಹಾಲೇ ತುಂಬಲ್ಲ. PIAದು ಭವನದಲ್ಲಿ 200 ಚೇರ್ ಹಾಕ್ತಾರೆ. ಆ 200 ಚೇರೇ ತುಂಬಲ್ಲ ಯಾವಾಗಲೂ. ಅಂದರೆ ಎಲ್ಲರೂ ನಾವು ಒಗ್ಗೂಡಿದರೆ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಇವತ್ತು ದೇಶ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿ ಕಾಣ್ತಾ ಇದೆ. ಎಲ್ಲದರಲ್ಲೂ ಕೀರ್ತಿ ಇದೆ. ಸ್ವಂತ ನಾವೇ ಮಾಡಬೇಕು ಇರೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಎನ್ಕರೇಜ್ ಮಾಡ್ತಾ ಇದೆ. ಅನೇಕ ವಸ್ತುಗಳನ್ನ ನಾವೇ ತಯಾರು ಮಾಡಿ ಇವತ್ತು ಬೇರೆ ದೇಶಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಪೋಲಿಯೋ ಬಂದಾಗ ಅದಕ್ಕೆ ಔಷಧಿ ಕಂಡುಹಿಡಿಬೇಕಾದ್ರೆ 10 ವರ್ಷಗಳು ಬೇಕಾಯಿತು. ಆದರೆ ಮೊನ್ನೆ ಬಂದಂಥ ಕೋವಿಡ್ನಂಥ ಮಾರಕ ರೋಗಕ್ಕೆ ಕೇವಲ 9 ತಿಂಗಳಲ್ಲಿ ಔಷಧಿ ಕಂಡುಹಿಡಿದು ಸುಮಾರು 73 ರಾಷ್ಟ್ರಗಳಿಗೆ ಔಷಧಿ ಕೊಟ್ಟಂಥ ದೇಶ ನಮ್ಮ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೊಂಬಾರ್ದು. ನಾವು ಎಲ್ಲ ಸೌಲಭ್ಯ ಇದೆ ಇಲ್ಲಿ. ಒಳ್ಳೊಳ್ಳೆ ವಿದ್ಯಾವಂತರು, ಬುದ್ಧಿವಂತರು ಎಲ್ಲರೂ ಇದ್ದಾರೆ. ಎಲ್ಲ ಹೊರದೇಶಕ್ಕೆ ಹೋಗಿ ಸೇವೆ ಮಾಡ್ತಾರೆ. ಈ ದೇಶನ 800 ವರ್ಷ ಮೊಘಲರು ಆಳಿದ್ರು, 200 ವರ್ಷ ಬ್ರಿಟಿಷ್ನವರು ಆಳಿದ್ರು. ಆದರೆ ಈ ಮಣ್ಣಿಗೆ ಏನು ಶಕ್ತಿ ಇದೆ ಅಂದರೆ, ಆ ಬ್ರಿಟಿಷ್ ದೇಶನ ಹೋಗಿ ನಮ್ಮ ದೇಶದ ಒಬ್ಬ ಮಗ ರಿತಿಕ್ ಸೇನಿ, ನಮ್ಮ ಇನ್ಫೋಸಿಸ್ ನಾರಾಯಣಮೂರ್ತಿ ಅಳಿಯ ಆ ಬ್ರಿಟಿಷ್ ದೇಶದಲ್ಲಿ ಅಧ್ಯಕ್ಷ ಆಗಿ ಆಳ್ತಾನೆ ಅಂದರೆ ಈ ಮಣ್ಣಿಗೆ ಎಷ್ಟು ಶಕ್ತಿ ಇರ್ಬೋದು ನೀವು ಯೋಚನೆ ಮಾಡಿ. ನನಗೆ ಅಶ್ವತ್ಥ ನಾರಾಯಣ್ ಬಂದು ಕರೆದ್ರು, ಬರಬೇಕು ನೀವು ಅಂತ. ನಾನೇನು ಲಘು ಉದ್ಯೋಗ ಭಾರತೀಯವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಕಾರ್ಖಾನೆ ಕೆಲಸ ಮಾಡಿ ಅಂತ. ಇಲ್ಲೆಲ್ಲ ಬೇರೆ ಥರ ಏನೋ ವಿಸನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ, ಬರಬೇಕು ಅಂತೇಳಿ ನಮ್ಮ ಅಶ್ವತ್ಥ ನಾರಾಯಣ್ ಕರೆದ್ರು. ಒಳ್ಳೆಯದಾಯಿತು. ನಿಮ್ಮೆಲ್ಲ ಒಳ್ಳೆ ಕೆಲಸಗಳಿಗೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಇಲ್ಲಿ ಮೂಲಭೂತ ಸೌಕರ್ಯಗಳಿರ್ಬೋದು, ಎಲೆಕ್ಟ್ರಿಕ್ ಸಮಸ್ಯೆಗಳಿರ್ಬೋದು, ಬೆಲೆ ಏರಿಕೆ ಸಮಸ್ಯೆ ಇರ್ಬೋದು, ನೀವು ಯಾವುದೇ ರೀತಿ ಹೋರಾಟ ರೂಪಿಸಿ ನಾನು ನಿಮ್ಮೊಟ್ಟಿಗೆ ಇರ್ತೀನಿ. ನಾನು ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ನಮಗೆ ಮೂಲಭೂತ ಸೌಕರ್ಯಗಳು ಬೆಂಗಳೂರಿನಲ್ಲಿ ವಾಸ ಮಾಡೋ ಜನಕ್ಕೆ ಅವಶ್ಯಕತೆ ಇದೆ. ಇವತ್ತು ಮನೆ ಬಿಟ್ಟರೆ ನಾವು ವಿಧಾನಸೌಧಕ್ಕೆ 40 ನಿಮಿಷಕ್ಕೆ ಹೋಗ್ತಿದ್ದೀವಿ, ಇವತ್ತು 1.5 ಗಂಟೆ ಬೇಕು ಎಂದು ನಾವು ಸರಿ ಹೋಗೋದು. ಇಂಥ ಅನೇಕ ಸಮಸ್ಯೆಗಳ ಮಧ್ಯೆ ನಮ್ಮ ಇಂಡಸ್ಟ್ರೀಸ್ ಕೂಡ ಇವತ್ತು ಒಳ್ಳೆಯ ಹೆಸರನ್ನು ತಂದಿದೆ ಪೀಣ್ಯ ಕೈಗಾರಿಕೆಯಲ್ಲಿ. ಕೆಲವು ಭಾಳ ದೊಡ್ಡ ದೊಡ್ಡ ಇಂಡಸ್ಟ್ರಿನೂ ಇದೆ. ಪಕ್ಕದಲ್ಲೇ ಇರತಕ್ಕಂಥ ಇಸ್ರೋ ಸಂಸ್ಥೆಗೆ ಈ ದೇಶದ ಪ್ರಧಾನಿ 2 ಸಾರಿ ಬಂದಿದ್ದರು. ಒಂದು ಸಾರಿ ಚಂದ್ರಯಾನ ಲಾಂಚ್ ಆದಾಗ ಬಂದು ಬೆನ್ತಟ್ಟಿ ಹೋದರು ವಿಜ್ಞಾನಿಗಳಿಗೆ. ಇನ್ನೊಂದು ಸಾರಿ ಫೇಲ್ಯೂರ್ ಆದಾಗ ಅಮೇರಿಕಾ ದೇಶದಿಂದ ಬಂದು ಬೆಂಗಳೂರಿಗೆ ಬಂದು ಬೆಳಗ್ಗೆ 7 ಗಂಟೆಗೆ ಬಂದು, ನೀವೇನು ಚಿಂತೆ ಮಾಡಬೇಡಿ, ಮುಂದೊಂದು ಸಾರಿ ಗೆಲ್ತೀರಾ ಅಂತೇಳಿ ಸೋತಾಗೂ ಬೆನ್ತಟ್ಟಿದ್ದಾರೆ, ಅದು ಸಕ್ಸಸ್ ಆದಾಗೂ ಬೆನ್ತಟ್ಟಿದ್ದಾರೆ. ಅಂಥ ಪ್ರಧಾನಿ ದೇಶದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮೆಲ್ಲ ಬೇಡಿಕೆಗಳನ್ನ ಒಂದು ಕಾಶಿಯಾದವರು ನೀವು ಒಂದು ಒಂದು ಡೀಟೈಲ್ ರಿಪೋರ್ಟ್ ಮಾಡಿ ಕಳಿಸೋಣ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮೇಜರ್ ಇಂಡಸ್ಟ್ರಿ ಮಿನಿಸ್ಟ್ರು HD ಕುಮಾರಸ್ವಾಮಿ ಅವರು, MSMEಗೆ ಶೋಭಾ ಕರಂದ್ಲಾಜೆ, ಇದೇ ಕ್ಷೇತ್ರ ಪ್ರತಿನಿಧಿಸೋ ಶೋಭಾ ಕರಂದ್ಲಾಜೆ ಅವರು, ಅವ್ರ ಮೂಲಕ ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಡೋಣ.
ಏನಾಗ್ತದೋ ಸಾಧ್ಯ ಆಗ್ತದೋ ಆ ಬದಲಾವಣೆಗಳನ್ನ ಮಾಡಲಿಕ್ಕೆ ನಮ್ಮೆಲ್ಲ ಸಹಕಾರ ನಿಮಗಿದೆ. ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ನಮ್ಮ ಬೆಂಗಳೂರು ಉತ್ತರದ ಉದ್ಯೋಗ ಭಾರತಿಯವರಿಗೆ ಮತ್ತು ಇದು ಕೈ ಜೋಡಿಸಿದಂಥ ಎಲ್ಲ ಕಾರ್ಖಾನೆಯ ಮಾಲೀಕರು, ಲೀಡರ್ಸು ಮತ್ತು ಮಹಿಳಾ ಟೀಮು ಬಂದಿದೆ ಅವ್ರ ಉದ್ಯೋಗ ಭಾರತಿಯವ್ರದ್ದು ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. Our media partners and dear industry members. On behalf of Lagu Udyog Bharati Bangalore North, it is my privilege to deliver the vote of thanks for today's event. First and foremost, I express our heartfelt gratitude to our chief guest, Sri S. Munuraju sir, Honorable MLA Dasarahalli, for gracing the inaugural ceremony with his presence and encouraging every MSME here. Sir, your words have truly motivated an entire industrial community. ಮೇಡಮ್